ನಮಸ್ಕಾರ ವೀಕ್ಷಕರೇ. ಲಕ್ಷ್ಮೀ ನಿವಾಸ ಸೀರಿಯಲ್, ಈ ಸೀರಿಯಲ್ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ. ಎಲ್ಲೆಡೆ ತುಂಬಾನೇ ಜನಪ್ರಿಯಗೊಂಡಿರುವಂತಹ ಈ ಸೀರಿಯಲ್ ಬಗ್ಗೆ ನಿಮಗೊಂದು ಸ್ವಲ್ಪ ಇಂಟ್ರೆಸ್ಟ್ ಇರೋ ವಿಷಯಗಳನ್ನ ಹೇಳ್ತೀನಿ. ಹೌದು, ಬನ್ನಿ. ಅಷ್ಟೇ ಅಲ್ಲ, ಈ ಸೀರಿಯಲ್ನಲ್ಲಿ ತುಂಬಾನೇ ಇಂಟ್ರೆಸ್ಟ್ ಮೂಡಿಸಿರೋ ಪಾತ್ರ ಬಂದು ಜಯಂತ್ ಪಾತ್ರ. ಈ ಜಯಂತ್ ಪಾತ್ರ ಹಾಗೂ ಜಾನ್ವಿ ಪಾತ್ರ ಇದು ಸಪ್ರೇಟಾಗಿ ಒಂದು ಸೀರಿಯಲ್ ಇದೆ ಇವರಿಬ್ರದ್ದು. ಹೌದು, ಅದು ರಿಮೇಕ್ ಸೀರಿಯಲ್ ಅಂತಾನೆ ಹೇಳ್ಬೋದು. ಹೌದು, ಇವರಿಬ್ರು ಲಕ್ಷ್ಮೀ ನಿವಾಸ ಸೀರಿಯಲ್ ಇದೆಯಲ್ಲ, ಅದು ರಿಮೇಕ್ ಅಂತಾನೆ ಗೊತ್ತಿರೋದು ಎಲ್ಲರಿಗೂ. ಆದರೆ ಈ ಪರ್ಟಿಕ್ಯುಲರ್ ಜಯಂತ್ ಹಾಗೂ ಮತ್ತೆ ಜಾನ್ವಿ ಇದು ಕ್ಯಾರೆಕ್ಟರ್ ಅದು ಪರ್ಟಿಕ್ಯುಲರ್ ಒಂದು ಸಪ್ರೇಟ್ ಸೀರಿಯಲ್ ಇದೆ. ಆ ಸೀರಿಯಲ್ 2009ರಲ್ಲಿ ಸುವರ್ಣ ವಾಹಿನಿಯಲ್ಲಿ ರಿಮೇಕ್ ಕೂಡ ಆಗಿದೆ. ಆ ಸೀರಿಯಲ್ ಬಗ್ಗೆ ನೋಡೋಣ ಬನ್ನಿ. ನೀವೇನಾದರೂ ಲಕ್ಷ್ಮೀ ನಿವಾಸ ಜಯಂತ್ ಫ್ಯಾನ್ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಮಸ್ಕಾರ ವೀಕ್ಷಕರೇ. ಲಕ್ಷ್ಮೀ ನಿವಾಸ ಸೀರಿಯಲ್ ನಿಮಗೆಲ್ಲ ತುಂಬಾ ಜನಪ್ರಿಯವಾಗಿದೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಇದು ರಿಮೇಕ್ ಅಂತ ನಿಮಗೆಲ್ಲ ಗೊತ್ತೇ ಇರ್ಬೋದು. ಆದರೆ ಈ ಲಕ್ಷ್ಮೀ ನಿವಾಸದಲ್ಲಿ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಬಂದು ಯಾರಪ್ಪ ಅಂದರೆ ಜಯಂತ್ ಹಾಗೂ ಜಾನ್ವಿ ಕ್ಯಾರೆಕ್ಟರ್. ಈಗ ಈ ಕ್ಯಾರೆಕ್ಟರ್ ಎಲ್ಲೆಡೆ ತುಂಬಾ ಕುತೂಹಲ ಮೂಡಿಸ್ತಿದೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಜಯಂತ್ ಹಾಗೂ ಜಾನ್ವಿ ಕ್ಯಾರೆಕ್ಟರ್ ಇದೆ ಅಲ್ವಾ ಲಕ್ಷ್ಮೀ ನಿವಾಸದಲ್ಲಿ, ಅದೇ ರೀತಿ ಬೇರೆ ಭಾಷೆಯಲ್ಲಿ ಒಂದು ಸೀರಿಯಲ್ ಇದೆ ಅಂತಲೇ ಹೇಳ್ಬೋದು. ಆ ಸೀರಿಯಲ್ ಎಲ್ಲರಿಗೆ ತುಂಬಾ ಹಿಟ್ ಆಗಿದೆ ಅಂತಲೇ ಹೇಳ್ಬೋದು. ಅದೇ ಸೇಮ್ನ ತಂದು ಇಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಎಕ್ಸಾಕ್ಟಾಗಿ ಹೆಂಗಿದೆ ಅಲ್ಲಿ ಅದೇ ರೀತಿ ತಂದು ಲಕ್ಷ್ಮೀ ನಿವಾಸದಲ್ಲಿ ಇವೆರಡರ ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದು ಲಕ್ಷ್ಮೀ ನಿವಾಸದಲ್ಲಿ ಜಯಂತ್ ಹಾಗೂ ಮತ್ತು ಜಾನ್ವಿ ಕ್ಯಾರೆಕ್ಟರ್ ರಿಮೇಕ್ ಅಂತಲೇ ಹೇಳ್ಬೋದು. ಹೌದು, ಅದು ಯಾವ ಸೀರಿಯಲ್ಲಪ್ಪ ಅಂತ ನೋಡೋಣ ಬನ್ನಿ. ಹೌದು, ಸೌಭಾಗ್ಯವತಿ ಭವ ಅಂತ ಹಿಂದಿ ಸೀರಿಯಲ್ ರಿಮೇಕ್ ಆಗಿದೆ. ಹೌದು, ಇವೆರಡು ಕ್ಯಾರೆಕ್ಟರ್ ಬಗ್ಗೆ. ಆದರೆ ಇವೆರಡು ಕ್ಯಾರೆಕ್ಟರ್ ಸಪ್ರೇಟ್ ಸೀರಿಯಲ್ ಮಾಡಿದೆ ಇವರು ಲಕ್ಷ್ಮೀ ನಿವಾಸದಲ್ಲಿ ಸೇರಿಸಿದ್ದಾರೆ ಅಂತಲೇ ಹೇಳ್ಬೋದು. ಹೌದು, ಅರ್ಧದಲ್ಲಿ ಅಷ್ಟೇ. ಹೀರೋಯಿನ್ ಹೆಸರು ಜಾನ್ವಿ ಅಂತಲೇ ಇರುತ್ತೆ. ಹೀರೋಯಿನ್ ಹೆಸರು ಬಂದು ವಿರಾಜ್ ಅಂತ. ಅಷ್ಟೇ ಅಲ್ಲದೆ ಆ ಸೀರಿಯಲ್ ನಟನು ಕೂಡ ಅಷ್ಟೇ ಇದೇ ರೀತಿ ಮಾಡ್ತಿರ್ತಾನೆ. ಯಾವ ರೀತಿ ಜಯಂತ್ ಮಾಡ್ತಿರ್ತಾನೋ ಅದೇ ರೀತಿ ಮಾಡ್ತಿರ್ತಾನೆ. ತನ್ನೊಬ್ಬ ಅತಿಯಾದ ಒಳ್ಳೆತನ ತೋರಿಸೋದು, ಮದುವೆನೆಲ್ಲ ತನ್ನ ಮೇಲೆ, ಮದುವೆ ಜವಾಬ್ದಾರಿಯಲ್ಲಿ ತನ್ನ ಮೇಲೆ ಹಾಕ್ಕೊಳ್ಳೋದು, ಸೇಮ್ ಅದೇ ರೀತಿ ಮಾಡ್ತಿರ್ತಾನೆ. ಹಾಗೆ ಯಾವ ರೀತಿ ಜಯಂತ್ ನಾನೊಬ್ಬ ಅನಾಥ ಅಂತ ಹೇಳ್ಕೊಂಡಿರ್ತಾನೆ, ಅಲ್ಲೂ ಅಷ್ಟೇ ಅದೇ ರೀತಿ ಹೇಳ್ಕೊಂಡಿರ್ತಾನೆ ಅವನು. ಅಷ್ಟೇ ಅಲ್ಲದೆ ಮದುವೆ ಆದ್ಮೇಲೆ ಜಯಂತ್ ಯಾವ ರೀತಿ ಬೇಡ ಅಂದಿರ್ತಾನೆ, ನೋಡಿ ನಮ್ಮ ಮನೆಗೆ ಬರೋದು ಬೇಡ, ನಿಮಗಿನ ಅಲ್ಲಿನ ಏನು ವ್ಯವಸ್ಥೆ ಇಲ್ಲ ಅಂತ, ಅದೇ ರೀತಿ ಅವನು ಹಂಗೆ ಹೇಳಿ ಕರ್ಕೊಂಡು ಹೋಗಿರ್ತಾನೆ. ಅದೇ ರೀತಿ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಆಗಿರ್ಬೋದು ಎಲ್ಲ ಅದೇ ರೀತಿ ಸೇಮ್. ಲಕ್ಷ್ಮೀ ನಿವಾಸದ ಜಯಂತ್ ಹಾಗೂ ಜಾನ್ವಿ ಕ್ಯಾರೆಕ್ಟರ್ ಇದೆ ಅಲ್ವಾ, ಆ ರಿಮೇಕ್ ಹಿಂದಿ ರಿಮೇಕ್ ಅಂತ ಹೇಳಿದೆ ಸೌಭಾಗ್ಯವತಿ ಭವ ಅಂತ. ಅದರಲ್ಲಿ ಮೂಲ ಬಂದು ತೆಲುಗಿನಲ್ಲಿ ಪ್ರಸಾರವಾಗ್ತಿದ್ದಂಥ ಚೀಸೋ ಶ್ರಾವಂತಿ ಎಂಬ ಸೀರಿಯಲ್ ರಿಮೇಕ್. ಹೌದು, ಒರಿಜಿನಲ್ ಬಂದು ಇದು ಶ್ರಾವಂತಿ ಅಂತೇಳಿ ಜೆಮಿನಿ ಟಿವಿಯಲ್ಲಿ ಪ್ರಸಾರವಾಗ್ತಿತ್ತು, ಅದೇ ಬಂದಿದ್ದು ಒರಿಜಿನಲ್. ಆಮೇಲೆ ಇದು 2009ರಲ್ಲಿ ಸುವರ್ಣ ವಾಹಿನಿಯಲ್ಲಿ ಸಾಗುತ್ತಾ ದೂರ ದೂರ ಅಂತ ಹೇಳಿ ಕನ್ನಡದಲ್ಲೂ ರಿಮೇಕ್ ಮಾಡಿದ್ರಾಯ್ತು. ಇದು 2009ರಲ್ಲಿ ಸಾಗುತ್ತಾ ದೂರ ದೂರ ಅಂತ ರಿಮೇಕ್ ಮಾಡಲಾಗಿತ್ತು. ನೆಕ್ಸ್ಟ್ ಆಮೇಲೆ ಬಂದಿದ್ದೆ ಹಿಂದಿ ಒಳಗೆ. ಹೌದು, 2011ರಲ್ಲಿ ಹಿಂದಿ ಒಳಗೆ ಬಂತು ಸೌಭಾಗ್ಯವತಿ ಭವ ಅಂತ ಹೇಳಿ ರಿಮೇಕ್ ಆಯಿತು. ಹಿಂದಿಯಲ್ಲಂತೂ ಸೂಪರ್ ಹಿಟ್ ಆಯಿತು ಈ ಧಾರಾವಾಹಿ ಅಂತೂ. ಆದರೆ ಈ ಸೀರಿಯಲ್ 2009ರಲ್ಲಿ ಸುವರ್ಣ ವಾಹಿನಿಯಲ್ಲಿ ಕೂಡ ರಿಮೇಕ್ ಆಗಿದೆ ಸಾಗುತ್ತಾ ದೂರ ದೂರ ಅಂತ. ಅಷ್ಟೇ ಅಲ್ಲದೆ ಇವಾಗ ಈ ಸೀರಿಯಲ್ ಹಿಂದಿ ಒಳಗೆ ಸೀಸನ್ 2 ಸ್ಟಾರ್ಟ್ ಆಗಿದೆ. ಸೌಭಾಗ್ಯವತಿ 2 ಅಂತೇಳಿ ಸೀಸನ್ 2 ಅಂತೇಳಿ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಹಿಂದಿ ಒಳಗೆ. ಮುಂದಿನ ವಿಡಿಯೋದಲ್ಲಿ ಈ ಸ್ಟೋರಿ ಮುಂದಕ್ಕೆ ಏನಾಗುತ್ತಪ್ಪ ಅಂತ ಹೇಳ್ತೀನಿ. ನೀವು ಏನಾದರೂ ಲಕ್ಷ್ಮೀ ನಿವಾಸ ಜಯಂತ್ ಹಾಗೂ ಜಾನ್ವಿ ಅಭಿಮಾನಿ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.